ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಯಾರೆಟ್ ಉಪ್ಪಿಟ್ಟು ರೆಸಿಪಿ ತೋರಿಸ್ತಾ ಇದ್ದೀನಿ. ಇದನ್ನು ಕುಕ್ಕರ್ನಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಇದೆ ರೆಸಿಪಿ, ಫಟಾಫಟ್ ಅಂತ ಮಾಡ್ಕೊಬೋದು. ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟಾಗಿ ತಿನ್ನುವಾಗ ಹಾಗೆ ಕರಗೋಗಬೇಕು, ಆ ರೀತಿ ಇದೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಈ ಕಪ್ನಲ್ಲಿ 1 ಕಪ್ ರವೆ ತೊಗೊಂಡಿರೋದ್ರಿಂದ 2.5 ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಕ್ಯಾರೆಟನ್ನು ತುರಿದು ಹಾಕ್ಕೊಂಡಿದ್ದೀನಿ. ಈ ರೀತಿ ಗ್ರೇಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಕುದಿಯೋಕ್ಕಿಡಬೇಕು. ಅದನ್ನು ಇನ್ನೊಂದು ಸೈಡಿಗೆ ಇಟ್ಟಿದ್ದೀನಿ. ಈಗ ನಾವು ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ಗಟ್ಟಿ ತುಪ್ಪ 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಇದೆ ಕರಗುವಾಗ. ಹಾಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಈಗ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ 1 ಸ್ಪೂನಷ್ಟು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಆದರೆ ಸಾಕು. ಈಗ ಇದಕ್ಕೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಹಾಗೆ 1 ಹಸಿಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಈ ರೀತಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಮೀಡಿಯಮ್ ರವೆ ನಾನು 1 ಕಪ್ ಎತ್ತಿಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಬನ್ಸಿ ರವೆ ತಗೊಳ್ಳೋದಾದರೆ ತಗೋಬೋದು, ಆದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಬನ್ಸಿ ರವೆ ನೀವು ಸೇಮ್ ಒಂದು ಕಪ್ಪಿಗೆ 2 ಕಪ್ ಹಾಕ್ಕೊಂಡ್ರೆ ತುಂಬ ಡ್ರೈ ಇರುತ್ತೆ, ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಅದೇ ಈ ರೀತಿ ಒಂದು ಸ್ವಲ್ಪ ನೀವು ನೀರು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕಿದರೆ ಅದು ಸಾಫ್ಟಾಗಿ ಚೆನ್ನಾಗಿರುತ್ತೆ. ಈ ರೀತಿ ನೀವು ರವೆನ 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಬಿಡಿ ಬಿಡಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡಿ ವಾರಕ್ಕೆ ಬೇಕಾದರೆ ನಾವು ಮಾಡಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಬೇಕಾದಾಗ ನೀರನ್ನು ಕುದಿಸಿ ಅದಕ್ಕೆ ಡೈರೆಕ್ಟಾಗಿ ಹಾಕ್ಕೋಬೋದು. ಈಗ ನಾನು ಕುಕ್ಕರ್ನ ಈ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ನೀರು ಚೆನ್ನಾಗಿ ಕಾದಿದೆ. ಒಂದು ಕುದಿ ಬಂದರೆ ಅದನ್ನು ಹಾಕ್ಕೋಬೋದು. ನೋಡಿ ಕುದೀತಾ ಇದೆ ನೋಡಿ. ಇದಕ್ಕೆ ನೀವು ನೀರು ಜೊತೆಗೇ ಇಟ್ಟರೆ ನಮಗೆ ಬೇಗ ಆಗುತ್ತೆ. ಇಲ್ಲ ಒಂದಾದಮೇಲೆ ಒಂದಾಗಕ್ಕೆ ಇಟ್ಟರೆ ಲೇಟ್ ಆಗುತ್ತೆ. ಈಗ 1 ಟೀ ಸ್ಪೂನಲ್ಲಿ ಅಂಟ್ಕೊಂಡಿರೋಂಥ ತುಪ್ಪನ ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ವೇಸ್ಟ್ ಮಾಡೋದು ಬೇಡ ಅಂತ ಅಷ್ಟೇ. ಇವಾಗ ನಾವು ಹುರಿದಿಟ್ಟಿರುವ ರವೆ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಇದನ್ನು ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀವು ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿ ಹಾಕೋದಾದರೆ ತಕ್ಷಣಕ್ಕೆ ಮಿಕ್ಸ್ ಮಾಡ್ಬೋದು. ನಾನು ಅದೇ ಪಾತ್ರೆಯಲ್ಲಿ ಇಟ್ಟಿದ್ದರಿಂದ ಆಮೇಲೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಹುರಿದಿರೋದ್ರಿಂದ ಗಂಟೇನು ಕಟ್ಟೋದಿಲ್ಲ, ಚೆನ್ನಾಗಾಗುತ್ತೆ. ಈ ರೀತಿ ಫಾಸ್ಟಾಗಿ ಇದನ್ನು ತಿರುಗಿಸಿ ನೋಡಿ. ಈ ರೀತಿ ಎಲ್ಲೂ ಗಂಟಿಲ್ಲ ಅಂತ ಕನ್ಫರ್ಮ್ ಆದಮೇಲೆ ಇದನ್ನು ಮುಚ್ಚಿಡಬೇಕು. ಸೈಡಿಗಿರೋದೆಲ್ಲ ಸೆಂಟ್ರಿಗೆ ಮಾಡಿದ್ದೀನಿ. ಇವಾಗ ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಒಂದು 2ರಿಂದ 3 ನಿಮಿಷ ಇದನ್ನು ಹಾಗೇ ಮುಚ್ಚಿಟ್ರೆ ಸಾಕು. ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ಹೈ ಫ್ಲೇಮ್ ಮಾಡೋದು ಬೇಡ. ಕೆಲವೊಂದು ಸಲ ಅಡಿ ಹಿಡಿದು ಬಿಡುತ್ತೆ, ಸೀದೋದ್ರೆ ಕಷ್ಟ. ಅದಕ್ಕೆ ಒಂದು 2ರಿಂದ 3 ನಿಮಿಷ ಹಾಗೆ ಮುಚ್ಚಿಡಿ. ನೀವು ನೋಡಿ ಇದರಲ್ಲಿ ನೀರು ಬರೋದು ಕಾಣ್ತಾ ಇದೆಯಲ್ಲ, ಆ ರೀತಿ ಆದಮೇಲೆ ಇದನ್ನು ತೆಗಿತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ಆಗಿದೆ. 2ರಿಂದ 3 ನಿಮಿಷದಲ್ಲಿ ಆಗುತ್ತೆ. ನೀರೂ ಕುದ್ದಿರುತ್ತೆ, ರವೆನೂ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಅಷ್ಟೇ ಟೈಮ್ ಸಾಕಾಗುತ್ತೆ ನಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ತುಂಬ ಅಂಟ್ಕೊಂಡಂಗೆ ಕಾಣ್ತಾ ಇದೆ, ಆದರೆ ಇದು ಬಿಸಿ ಇರೋದ್ರಿಂದ ಆ ಥರ ಇದೆ ಅಷ್ಟೇ. ಸ್ವಲ್ಪ ತಣ್ಣಗಾಗ್ತಿದ್ದಂಗೆ ಉದ್ರುದ್ರಾಗಿ ಬರುತ್ತೆ ನೋಡಿ. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಎಷ್ಟು ಸಾಫ್ಟಾಗಿದೆ ಅಂತ ಹೇಳಿದರೆ ಈ ರೀತಿ ಮಾಡಿದ ಕೂಡಲೇ ನೋಡಿ, ಬಾಯಿಗೆ ಹಾಕಿದ ಕೂಡಲೇ ಕರಗಬೇಕು, ಆ ರೀತಿ ಇದೆ. ತುಂಬ ಅಂದರೆ ತುಂಬ ಸಾಫ್ಟಾಗಿದೆ. ಹಾಗೆ ರೆಸಿಪಿ ಕೂಡ ತುಂಬ ಈಸಿ ಇದೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.